ಗುರುಜಿ, ಇನ್ನು ಮುಂದಿನ ರಾಶಿ ಕುಂಭರಾಶಿ. ಈ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಏನೆಲ್ಲ ರೀತಿಯ ಫಲಾನುಫಲಗಳನ್ನ ತಂದುಕೊಡುತ್ತೆ? ಕುಂಭರಾಶಿನವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅಂತ ನಾವು ಹೇಳಬೇಕಾಗತ್ತೆ. ಕಾರಣ, ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ರಾಹು, ಎರಡನೇ ಮೇಲೆ ಇರತಕ್ಕಂಥ ಶನೈಶ್ಚರ, ಸಪ್ತಮದಲ್ಲಿರತಕ್ಕಂಥ ಕೇತು ಎಲ್ಲವೂ ನಿಮಗೆ ವಿರುದ್ಧವಾಗಿ ಇರತಕ್ಕಂಥ ಗ್ರಹಗಳಾಗಿರುತ್ತೆ. 5 ಮತ್ತು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು ಮಾತ್ರ ನಿಮಗೆ ಒಂದಷ್ಟು ಶುಭ ಫಲಗಳನ್ನು ಕೊಡ್ತಾನೆ. ಆದರೆ ರಾಶಿಯಲ್ಲಿರ್ತಕ್ಕಂಥ ರಾಹು ಮನಸ್ಸನ್ನು ತುಂಬ ಚಂಚಲ ಮಾಡ್ತಾನೆ. ಕಾನ್ಸಂಟ್ರೇಷನ್ನ ಕಳ್ಕೊಳ್ತೀರಾ, ಫೋಕಸ್ನ ಕಳ್ಕೊಳ್ತೀರಾ, ಮೂರನೇವ್ರು ಹೇಳೋ ಮಾತಿಗೆ ತುಂಬ ಕಿವಿಯನ್ನು ಕೊಡ್ತೀರಾ. ಅದನ್ನು ಪರಿಶೀಲನೆ ಮಾಡದೆ, ಅವರು ಹೇಳಿರೋದು ಸತ್ಯಾಸತ್ಯತೆಗಳನ್ನು ನೋಡದೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಿ ಸಮಸ್ಯೆಗಳಿಂದ ತಂದುಕೊಡ್ತೀರಾ. ಎಚ್ಚರಿಕೆಯಿಂದ ಇರಿ, ಯಾರ ಮಾತಿಗೂ ಮನ್ನಣೆಯನ್ನು ಕೊಡೋದಕ್ಕೆ ಹೋಗಬೇಡಿ. ಎರಡನೇ ಮನೆ ಇರತಕ್ಕಂಥ ಶನೈಶ್ಚರ ನಿಮಗೆ ಈ ಸಾಡೆ ಸಾತಿಯ ಒಂದು ಕೊನೆಯ ಭಾಗವನ್ನು ಸೂಚಿಸ್ತಾ ಇದ್ದಾನೆ. ಸಾಡೆ ಸಾತಿ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಇದು 2ನೇ ಬಾರಿ ಅಥವಾ 3ನೇ ಬಾರಿ ಬರ್ತಾ ಇರ್ತಕ್ಕಂಥ ಸಾಡೆ ಸಾತ್ ಆಗಿದ್ದಾದಲ್ಲಿ ನಿಮಗೆ ಒಳ್ಳೆಯದಾಗತ್ತೆ, ಏನು ತೊಂದರೆ ಇಲ್ಲ. ಆದರೆ ಮೊದಲನೇ ಬಾರಿ ಬರ್ತಾ ಇರ್ತಕ್ಕಂಥ ಸಾಡೆ ಸಾತ್ ಆಗಿದ್ದಾದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ದುಡ್ಡು ಕಾಸಿನ ವಿಚಾರದಲ್ಲಿ, ಮಾತಿನ ವಿಚಾರದಲ್ಲಿ, ಕೌಟುಂಬಿಕ ಜೀವನದ ವಿಚಾರದಲ್ಲಿ ಮತ್ತು ಸಂಬಂಧಗಳ ವಿಚಾರಗಳಲ್ಲಿ ಜಾಗೃತಿಯಿಂದ ಇರಬೇಕಾಗತ್ತೆ. ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ನೀವು ಅಂತಂದರೆ, ರಾಮತಾರಕ ಹೋಮವನ್ನು ಮನೆಯಲ್ಲಿ ಮಾಡಿಸ್ತಕ್ಕಂಥದ್ದು, ಅಥವಾ ಶ್ರೀರಾಮ ಪಟ್ಟಾಭಿಷೇಕ ಆಗಲಿ, ಸೀತಾರಾಮ ಕಲ್ಯಾಣೋತ್ಸವ ಸೇವೆಯಾಗಲಿ ಶ್ರೀರಾಮಸ್ವಾಮಿ ಒಂದು ಸನ್ನಿಧಾನದಲ್ಲಿ ಮಾಡಿಸೋದ್ರಿಂದ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ ನೀವು.